ಒಂದೊಂದು ಸಲ ನಾವು ಕೇಕ್‌ಗೆ ಏನು ತುಂಬ ಡಿಸೈನ್ ಮಾಡಿರೋದಿಲ್ಲ. ಯಾವುದೇ ಒಂದು ಸ್ಪೆಸಿಫಿಕ್ ಥೀಮ್ ಅಂತ ತಗೊಂಡಿರೋದಿಲ್ಲ. ಆದರೂ ಕೇಕ್ ಎಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂತಂದರೆ, ಆ ಕೇಕ್ ಮುಂದೆ ಯಾವ ಥೀಮ್ ಕೇಕ್ ಕೂಡ ಫೇಲೇ. ಅಷ್ಟು ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಅಂಥದ್ದೇ ಒಂದು ಬ್ಯೂಟಿಫುಲ್ ಆಗಿರೋ ಕೇಕ್ ಡಿಸೈನ್ ಮಾಡೋಣ ಇವತ್ತು. ಸೊ, ಹಲೋ ಎವ್ರಿವನ್, ವೆಲ್ಕಮ್ ಟು ರಿದೀಸ್ ರೆಸಿಪೀಸ್. ಇವತ್ತು ಒಂದು 1 ಕೆಜಿದು ಸ್ಟ್ರಾಬೆರಿ ಫ್ಲೇವರ್ ಕೇಕ್ ಆರ್ಡರ್ ಇದ್ದಿದ್ದರಿಂದ ಸ್ವಲ್ಪ ಹೈಟ್ ಆ್ಯಂಡ್ ಕೇಕ್ ಡಿಸೈನ್ ಮಾಡೋಣ ಅಂತ ಈ ರೀತಿ ಕೇಕ್ ಮಾಡ್ತಾಯಿದ್ದೀನಿ. ಇದನ್ನು 2 ಸ್ಪಾಂಜ್ ಬೇಕ್ ಮಾಡ್ಕೊಂಡಿದ್ದೆ. 6 ಇಂಚ್ ಕೇಕ್ ಟೀನಲ್ಲಿ 2 ಸ್ಪಾಂಜ್ ಬೇಕ್ ಮಾಡ್ಕೊಂಡಿದ್ದೆ. 1 ಕಪ್ ಪ್ರಿಮಿಕ್ಸ್ ಹಾಕ್ಕೊಂಡ್ರೆ ಅರ್ಧ ಕೆ ಜಿ ಕೇಕ್ ಆಗುತ್ತೆ. ಸೊ 2 ಕೇಕ್ ಟೀನಲ್ಲಿ ಅರ್ಧ ಕೆ ಜಿದು 2 ಕೇಕ್ ಬೇಕ್ ಮಾಡ್ಕೊಂಡಿದ್ದೆ. 2 ಸ್ಪಾಂಜ್ ಬೇಕ್ ಮಾಡ್ಕೊಂಡಿದ್ದೆ. 2 ಸ್ಪಾಂಜನ್ನು ಕೂಡ 3 ಲೇಯರಲ್ಲಿ ಕಟ್ ಮಾಡ್ಕೊಂಡಿದ್ದೆ. 1 ಕಪ್ ಪ್ರಿಮಿಕ್ಸಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡಿಕೊಂಡು 1 ಕೇಕ್ ಟಿನಲ್ಲಿ ಹಾಕ್ಕೊಂಡು ಇನ್ನೊಂದು ಕಪ್ನಷ್ಟು ಪ್ರಿಮಿಕ್ಸ್ ತೊಗೊಂಡು ಅದಕ್ಕೂ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡಿಕೊಂಡು ಇನ್ನೊಂದು ಕೇಕ್ ಟಿನ್ ತೊಗೊಂಡಿದ್ದೆ. ಸ್ವಲ್ಪ ಹೈಟ್ ಕೇಕ್ ರೆಡಿ ಮಾಡಬೇಕಾಗಿತ್ತು. ಸ್ವಲ್ಪ ಕೇಕ್ದು ಹೈಟ್ ಜಾಸ್ತಿ ಇರುತ್ತೆ, ಅಗಲ ಕಡಿಮೆ ಇರುತ್ತೆ. ಅದನ್ನು ಹೈಟ್ ಆ್ಯಂಡ್ ಕೇಕ್ಸ್ ಅಂತಾರೆ. ಈ ಥರ ಕೇಕ್ ರೆಡಿ ಮಾಡಬೇಕಾಗಿತ್ತು ಇವತ್ತು. ಅದಕ್ಕೋಸ್ಕರ ಈ ರೀತಿ 2 ಸ್ಪಾಂಜ್ ಬೇಕ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಹೈಟ್ ಇರೋ ಕೇಕ್ ಟಿನ್ ಕೂಡ ಸಿಗುತ್ತೆ, ಅಂದರೆ 4 ಇಂಚ್ ಇರೋಂತಹ ಕೇಕ್ ಟಿನ್ ಸಿಗುತ್ತೆ. ನನ್ನ ಹತ್ರ ಅದಿರಲ್ಲ. ಸೊ 2 ಇಂಚ್ ಕೇಕ್ ಟಿನ್ ನನ್ನ ಹತ್ರ ಇದೆ. 2 ಕೇಕ್ ಟಿನ್ ಇದೆ 6 ಇಂಚ್ದು. ಅದಕ್ಕೋಸ್ಕರ 2 ಟಿನ್ನು ಸಪ್ರೇಟಾಗಿ 2 ಸ್ಪಾಂಜ್ ಬೇಕ್ ಮಾಡ್ಕೊಂಡಿದ್ದೀನಿ. 2 ಟಿನ್ ಕೂಡ ಒಂದೇ ಸಲ ನಾನು ಓವನಲ್ಲಿ ಬರೋದ್ರಿಂದ ಸ್ವಲ್ಪ ಬೇಗನೆ ಕೆಲಸ ಆಗುತ್ತೆ. ಅಂದರೆ ಸ್ಪಾಂಜ್ ಸ್ವಲ್ಪ ತುಂಬ ಹೈಟ್ ಕಡಿಮೆ ಇತ್ತು. 2 ಸ್ಪಾಂಜ್ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಲ್ಲ, ಅದರಿಂದ ಸ್ವಲ್ಪ ಬೇಗನೆ ಕೆಲಸ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದೇ ಲೇಯರ್ನ ಸ್ಟ್ಯಾಕ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಲೇಯರ್ ಇಟ್ಕೊಂಡು ಅದನ್ನು ಸ್ಟ್ರಾಬೆರಿ ಕ್ರಷ್ ಹಾಕಿರುವಂಥ ಸೊಲ್ಯೂಷನ್ನಿಂದ ಸೋಕ್ ಮಾಡಿಕೊಂಡು ಅದ್ರ ಮೇಲೆ ವಿಪ್ ಮಾಡಿರೋ ಕ್ರೀಮ್ ಅಪ್ಲೈ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ಟ್ರಾಬೆರಿ ಫಿಲ್ಲಿಂಗ್ ಹಾಕ್ಕೊಂಡಿದ್ದೀನಿ. ಒಂದು ಲೇಯರ್ ಮೇಲೆ ಸ್ಟ್ರಾಬೆರಿ ಫಿಲ್ಲಿಂಗ್, ಇನ್ನೊಂದು ಲೇಯರ್ ಮೇಲೆ ಸ್ಟ್ರಾಬೆರಿ ಕ್ರಷ್, ಆ ರೀತಿ ಆಲ್ಟರ್ನೇಟಿವ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನಿಮ್ಮಿಷ್ಟ, ನೀವು ಬೇಕಾದರೆ ಎಲ್ಲ ಲೇಯರಲ್ಲೂ ಸ್ಟ್ರಾಬೆರಿ ಕ್ರಶ್ಶೇ ಹಾಕ್ಕೊಳ್ಳಿ ಅಥವಾ ಸ್ಟ್ರಾಬೆರಿ ಫಿಲ್ಲಿಂಗೇ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಆಲ್ಟರ್ನೇಟ್ ಆಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಲೇಯರಲ್ಲಿ ಕ್ರಶ್ಶು, ಒಂದು ಲೇಯರಲ್ಲಿ ಫಿಲ್ಲಿಂಗು, ಆ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಕ್ರಮ್ ಕೋಟಿಂಗ್ ಮಾಡಿದ್ದಾಗಿದೆ. ಕ್ರಮ್ ಕೋಟಿಂಗ್ ಮಾಡಿದ್ದಾದಮೇಲೆ ಒಂದು 2 ಪ್ಲಾಸ್ಟಿಕ್ದು ಸ್ಟ್ರಾಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೈಟ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಕೇಕ್ ಎಲ್ಲೂ ಅಲ್ಲಾಡದೇ ಇರಲಿ, ಬೀಳದೇ ಇರಲಿ, ಲೇಯರ್ಸ್ ಎಲ್ಲ ಮಿಸ್ಪ್ಲೇಸ್ ಆಗದೇ ಇರಲಿ ಅಂತ ಈ ರೀತಿ ಪ್ಲಾಸ್ಟಿಕ್ ಡಬಲ್ಸ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದಾದಮೇಲೆ ಫೈನಲೈಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹೈಟ್ ಇದ್ದಿದ್ದರಿಂದ ಕೇಕ್ಗೆ ಡಬಲ್ಸ್ ಅವಶ್ಯಕತೆ ಇತ್ತು. ಹೈಟ್ ಇಲ್ಲ ಅಂತಂದರೆ ಸಿಂಪಲಾಗಿರೋ 1 ಕೆ ಜಿಗೆಲ್ಲ ಡಬಲ್ಸ್ ಅವಶ್ಯಕತೆ ಇರೋದಿಲ್ಲ. ಈಗ ಫೈನಲೈಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲೈಸಿಂಗ್ಗೆ ಕೂಡ ವೈಟ್ ಕಲರ್ ವಿಪ್ಪಿಂಗ್ ಕ್ರೀಮ್ನೇ ಬಳಸಿದ್ದೀನಿ. ಈ ಫೈನಲ್ ಕೇಕ್ ಡಿಸೈನು ವೈಟ್ ಕಲರಲ್ಲಿದೆ, ಹಾಗಾಗಿ ವೈಟ್ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಕ್ರೀಮ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು ಪ್ಯಾಲೆಟ್ ನೈಫಿಂದ ಫಸ್ಟು ಫೈನಲ್ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹೈಟ್ ಕೇಕ್ ಆಗಿರೋದ್ರಿಂದ ಫಿನಿಶಿಂಗ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಗರೂಕತೆ ವಹಿಸಬೇಕಾಗತ್ತೆ. ಯಾಕೆ ಅಂತಂದರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಒಂದೇ ಲೆವೆಲಲ್ಲಿ ಅದು ಸಿಲಿಂಡ್ರಿಕಲ್ ಶೇಪ್ ಕಾಣಿಸ್ಬೇಕಲ್ಲ ನಮಗೆ ಕೇಕ್. ಹಾಗಾಗಿ ಈ ರೀತಿ ಸ್ವಲ್ಪ ಜೋಪಾನವಾಗಿ ಮಾಡಬೇಕಾಗತ್ತೆ. ಪ್ಯಾಲೆಟ್ ನೈಫಿಂದ ಸ್ವಲ್ಪ ಮಾಡಿಕೊಂಡು ಬೇಕಾದರೆ ಉದ್ದಕ್ಕಿರೋ ಸ್ಕ್ರ್ಯಾಪರ್ ಬಳಸ್ಕೊಂಡು, ಸ್ವಲ್ಪ ಹೈಟ್ ಇರೋ ಅಂಥ ಸ್ಕ್ರ್ಯಾಪರ್ ಕೂಡ ಸಿಗುತ್ತೆ, ಆ ಥರ ಫಿನಿಶಿಂಗ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಪ್ಯಾಲೆಟ್ ನೈಫಿಂದ ಫಸ್ಟು ಕ್ರೀಮ್ನೆಲ್ಲ ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೇಕ್ ಒಬ್ಬರು ಕಸ್ಟಮರು ಅವರ ಸುಮಾರು 24 ವರ್ಷದ ಹೆಣ್ಮಗಳ ಬರ್ಡೇಗೆ ಅಂತ ಮಾಡಿಸಿದ್ರು. ಅವ್ರ ಮಗಳು ಬಾಣಂತನಕ್ಕೆ ಅಂತ ಮನೆಯಲ್ಲಿದ್ದರು ಅಂತ ಈ ಕೇಕ್ ಆರ್ಡ್ರ್ ಕೊಟ್ಟು ಮಗಳ ಬರ್ಡೇಗೋಸ್ಕರ ಈ ಕೇಕ್ ಮಾಡಿಸಿದ್ರು. ಬಟ್ ಅವರೇನು ಹೇಳಿರಲಿಲ್ಲ, ಈ ಥರ ಡಿಸೈನ್ ಅಂತ ಹೇಳಿರಲಿಲ್ಲ. ಹೇಗಾದರೂ ಮಾಡ್ಕೊಡಿ, ಚೆನ್ನಾಗಿ ಮಾಡ್ಕೊಡಿ ಅಂತ ಅಷ್ಟೇ ಹೇಳಿದರು. ಸೊ ಇದು ನನ್ನ ಇಷ್ಟದಂತೆ ಮಾಡ್ತಾ ಇರೋ ಕೇಕು. ಬಟ್ ಅವ್ರು ತುಂಬ ಲೇಟಾಗಿ ಕೇಕ್ ಆರ್ಡ್ರ್ ಕೊಟ್ಟಿದ್ದರಿಂದ ತುಂಬ ಸಿಂಪಲಾಗಿ ಮಾಡಿದ್ದೀನಿ ಕೇಕ್ ಡಿಸೈನು. ಯಾಕೆಂದರೆ ಕೊನೆ ಮೂಮೆಂಟಲ್ಲಿ ನಾವು ಫಾಂಡೆಂಟ್ ವರ್ಕ್ ಅಂತ, ಥೀಮ್ ಪ್ರಿಂಟೌಟ್ ಅಂತ ಎಲ್ಲ ತಿರುಗಾಡ್ತಾ ಇದ್ದರೆ ಟೈಮ್ ಸರಿಯಾಗಿ ಕೇಕ್ ಕೊಡೋಕ್ಕಾಗಲ್ವಲ್ಲ. ಸುಮಾರು 12 ಗಂಟೆಗೆ ಕೇಕ್ ಆರ್ಡರ್ ಕೊಟ್ಟಿದ್ದರು. ಸಾಯಂಕಾಲ 4 ಗಂಟೆಗೆ ಬೇಕಂತ ಹೇಳಿದರು. ಅಂದರೆ ಕೇಕ್ ಕೆಲಸ ಬೇಗ ಮುಗಿದ್ರೆ ನಾವು ಎಷ್ಟೊತ್ತು ಫ್ರಿಡ್ಜಲ್ಲಿ ಇಟ್ಟಿದ್ರೆ ಕೇಕ್, ಎಷ್ಟು ಜಾಸ್ತಿ ಹೊತ್ತು ಕೇಕ್ ಫ್ರಿಡ್ಜಲ್ಲಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಕೇಕ್ ತುಂಬ ಹೊತ್ತು ಹೊರಗಡೆ ಇಟ್ಕೊಂಡು ಕೇಕ್ ಹಾಳು ಮಾಡೋ ಬದಲು ಸಿಂಪಲ್ ಡಿಸೈನು ನನ್ನ ಹತ್ರ ಇದ್ದಿದ್ದಂತಹ ಟಾಪರ್ಸ್ನೇ ಯೂಸ್ ಮಾಡಿಕೊಂಡು ಕೇಕ್ನ ಲುಕ್ ಅಂದರೆ ಫೈನಲೈಸ್ ಮಾಡ್ಕೊಂಡಿದ್ದೀನಿ ಕೇಕ್ನ. ಈ ರೀತಿ ಮಾಡೋದ್ರಿಂದ ಕೇಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಸ್ಟಮರ್ ಕೂಡ ಹ್ಯಾಪಿಯಾಗಿ ಆಗ್ತಾರೆ. ಅಂದರೆ ನಾವು ಏನೇನೋ ಹುಡ್ಕೊಳ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ಕೇಕ್ನ ಫ್ರಿಡ್ಜಲ್ಲಿ ಎಷ್ಟು ಜಾಸ್ತಿ ಹೊತ್ತು ಇಡ್ತೀವೋ ಅದ್ರ ಮೇಲೆ ನಾವು ಗಮನ ಕೊಡಬೇಕಾಗತ್ತೆ. ಸೊ ಕೇಕ್ನ ಬೇಗ ಮುಗಿಸಿ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ. ಈಗ ಈ ರೀತಿ ಒಂದು ಹಾಫ್ ಸೆಟ್ಟು
ಪ್ಯಾಲೆಟ್ ನೈಫ್ ಇತ್ತು ನನ್ನ ಹತ್ರ. ಈ ಪ್ಯಾಲೆಟ್ ನೈಫಿಂದ ಈ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ವೇವ್ ಡಿಸೈನ್ ಅಂತಾರೆ ಇದನ್ನು. ಜಸ್ಟ್ ಪ್ಯಾಲೆಟ್ ನೈಫ್ನ ಮೇಲೆ ಕೆಳಗಡೆ ಮಾಡ್ಕೊಳ್ತಾ ಟರ್ನ್ ಟೇಬಲ್ನ ರೊಟೇಟ್ ಮಾಡ್ತಾ ಹೋದರೆ ಈ ರೀತಿ ಡಿಸೈನ್ ಆಗುತ್ತೆ. ಇದನ್ನು ವೇವ್ ಡಿಸೈನ್ ಅಂತ ಕರೀತಾರೆ. ಸೇಮ್ ಇದೇ ಥರ ಮೇಲ್ಗಡೆ ಕೂಡ ಮಾಡ್ಕೊಂಡಿದ್ದೀನಿ ಅದೇ ಹಾಫ್ ಸೆಟ್ ಸ್ಪ್ಯಾಚುಲಾಯಿಂದ. ಸುಮ್ಮನೆ ಕೇಕ್ ಮೇಲ್ಗಡೆ ನೈಫ್ ಇಟ್ಕೊಂಡು ಟರ್ನ್ ಟೇಬಲ್ನ ರೌಂಡ್ ಮಾಡ್ಕೊಳ್ತಾ ಹೋದರೆ ಈ ರೀತಿ ಸ್ವರ್ಲ್ ಡಿಸೈನ್ ಬರುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಕೇಕ್. ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ ವರ್ಕೋ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಇದ್ರ ಮೇಲೀಗ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಡಸ್ಟ್ ಇತ್ತು, ಗೋಲ್ಡನ್ ಡಸ್ಟ್ ಅಂತಾರೆ ಅದನ್ನು. ಆ ಡಸ್ಟಲ್ಲಿ ಒಂದು ಸ್ವಲ್ಪ ಆಯಿಲ್ ಅಥವಾ ಎವಾಪರೆಕ್ಸ್ ಅಂತ ಸಿಗುತ್ತೆ, ಅದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಬ್ರಷ್ ಸಹಾಯದಿಂದ ಸುಮ್ಮನೆ ಒಂಥರ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ವೈಟ್ ಮೇಲೆ ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಲ್ಲಿ ಬ್ರಷ್ ಸಹಾಯದಿಂದನೇ ಸ್ವಲ್ಪ ಗೋಲ್ಡನ್ ಕಲರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ವೈಟ್ ಮೇಲೆ ಗೋಲ್ಡನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಸ್ಪ್ರಿಂಕಲ್ಸ್ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ದೊಡ್ಡದು ಮಣಿ ಥರ ಸಿಗುತ್ತೆ, ಅಂದರೆ ಅದು ಕೂಡ ಎಡಿಬಲ್ಲೇ. ಅದನ್ನು ಹಾಕ್ಕೊಂಡಿದ್ದೀನಿ. ಅಲ್ಲಲ್ಲಿ ಗೋಲ್ಡನ್ ಕಲರ್ದು ಕೆಲವೊಂದು ದೊಡ್ಡದು ಕೆಲವೊಂದು ಸಣ್ಣದು ಸ್ಪ್ರಿಂಕಲ್ಸ್ ಇತ್ತು, ಅದನ್ನು ಹಾಕ್ಕೊಂಡು ಈಗ ಫಾಕ್ಸ್ ಬಾಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಕಲರ್ ಈ ಥರ ಒಂದು ಫ್ಲವರ್ಸ್ ಸಿಕ್ಕಿತ್ತು ನನಗೆ, ನನ್ನ ಹತ್ರ ಇತ್ತು ಅದು. ಬರೀ ವೈಟ್ ಚೆನ್ನಾಗಿ ಕಾಣಿಸಲ್ಲ ಅಂತ ಅದ್ರ ಮೇಲೆ ಕೂಡ ನಾನು ಇದು ಗೋಲ್ಡನ್ ಕಲರ್ದು ಡಸ್ಟ್ ಇತ್ತಲ್ಲ ಅದರಿಂದ ಸ್ವಲ್ಪ ಕವರ್ ಮಾಡ್ಕೊಂಡಿದ್ದೀನಿ. ಎಡ್ಜಸ್ಸಲ್ಲೆಲ್ಲ ಗೋಲ್ಡ್ ಕಲರ್ ಹಾಕ್ಕೊಂಡಿದ್ದೀನಿ ಆ ವೈಟ್ ಫ್ಲವರ್ಸ್ ಮೇಲೆ, ಮತ್ತು ಗೋಲ್ಡನ್ ಕಲರ್ ಫಾಕ್ಸ್ ಬಾಲ್ಸ್ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು ಅಕ್ರಿಲಿಕ್ ಟಾಪರ್ ಇತ್ತು ಹ್ಯಾಪಿ ಬರ್ಡೇ ಅಂತ, ಅದನ್ನು ಮುಂದ್ಗಡೆ ಇಟ್ಟಿದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ ಕೇಕ್. ತುಂಬ ಸಿಂಪಲಾಗಿ ಸೇಮ್ ಮೇಲ್ಗಡೆ ಹೇಗೆ ಮಾಡಿದ್ದೀನೋ ಅದೇ ಥರ ಕೆಳಗಡೆ ಕೂಡ ಹಾಕ್ಕೊಂಡಿದ್ದೀನಿ ವೈಟ್ ಕಲರ್ ಫ್ಲವರ್ಸ್ ಮತ್ತು ಗೋಲ್ಡನ್ ಕಲರ್ ಫಾಕ್ಸ್ ಬಾಲ್ಸು. ಮಧ್ಯದಲ್ಲಿ ಜಸ್ಟ್ ಒಂದು ಅಕ್ರಿಲಿಕ್ ಟಾಪರ್ ಇಟ್ಟಿದ್ದೀನಿ. ಎಷ್ಟು ಸಿಂಪಲ್ ವರ್ಕ್ ಇದೆಯೋ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನಿಮಗೆ ಕೇಕ್ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ಮತ್ತು ಕೇಕ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.